ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಇಡಿಗೆ ಒಂದಿಷ್ಟು ಪ್ರಥಮವಾಗಿ ಜೋರಾದ ಹೊಡೆದು ಬಿದ್ದಂಗೆ ಆಗ್ಯದ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಕೇವಲ ವಿರೋಧ ಪಕ್ಷಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಕಳೆದ 11 ವರ್ಷಗಳಲ್ಲಿ ಇಡಿಯನ್ನು ದುರ್ಬಳಕೆ ಮಾಡಿಕೊಂಡದ್ದೋ ಅಥವಾ ಸದ್ಬಳಕೆ ಆಗ್ಯದನೋ BJP ಹೇಳಬೇಕು ಅದಕ್ಕೆ. ಆದರೆ ವಿರೋಧ ಪಕ್ಷಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದು ಮಾತ್ರ ನಿಶ್ಚಿತವಾಗಿ ನಮಗೇನು ತೋರಿಸ್ತದಪ್ಪ ಅಂತಂದ್ರೆ ಇದು ಕೇವಲ ವಿರೋಧಿಗಳು ಹಿಡಿಯೋದಕ್ಕಾಗ್ಯದ ವಿನಃ ಆಡಳಿತಾರೂಢ ಪಕ್ಷದ ಭ್ರಷ್ಟರನ್ನು, ಮನಿ ಲಾಂಡ್ರಿಂಗ್ ಮಾಡುವವರನ್ನು, ದೇಶದ ಖಜಾನೆ ಲೂಟ್ ಮಾಡುವವರನ್ನು ಹಿಡಿಯುವಂಥದ್ದಲ್ಲ ಅಂತ ಸ್ಪಷ್ಟ ಆಗಿದೆ. ಈ ನೆಲೆಯಲ್ಲಿ ನಮ್ಮ ಗವಾಯಿಯವರು, BR ಗವಾಯಿಯವರು, ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ ಭಾಳ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕ್ರಿ ನಿಮ್ಮ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಇದು ನೀವು ಯಾಕೆ ದುರ್ಬಳಕೆ ಆಗ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಭಾಳ ಸ್ಪಷ್ಟವಾಗಿ. ದುರಾದೃಷ್ಟವಶಾತ್ ಮಹಾರಾಷ್ಟ್ರದಲ್ಲಿ ಈ ರೀತಿಯ ಪ್ರಕರಣಗಳ ಬಗ್ಗೆ ನನಗೆ ಸ್ವಲ್ಪ ಅನುಭವ ಇದೆ. ವಿರೋಧಿಗಳ ಮೇಲೆ ದಾಳಿ ಮಾಡೋದು, ಹಿಡ್ಕೊಂಬರೋದು, ಮಾಡೋದು, ಗೌರ್ಮೆಂಟ್ ಕೇಳ್ಬೋದು, ನಾವು ನೋಡ್ತಾ ಇದ್ದೀವಿ. ವಿರೋಧಿಗಳು ಅಷ್ಟು ಟಾರ್ಗೆಟ್ ಆಗ್ತಾ ಇದ್ದಾರೆ. ದಯವಿಟ್ಟು ನಮ್ಮನ್ನು ಏನಾದರೂ ಹೇಳಲು ಒತ್ತಾಯಿಸಬೇಡಿ. ಪಾಪ ನೋವಾಗ್ಯದ ಅವರಿಗೆ. ಈ ಒಂದು ಇಲ್ಲಿವರೆಗೆ ಆದಂಥ ಘಟನೆಗಳಿಂದಾಗೆ ಸಹಜವಾಗಿ ನಮ್ಮ ಗವಾಯಿಯವರಿಗೆ, ನ್ಯಾಯಮೂರ್ತಿಗಳಿಗೆ ನೋವಾಗ್ಯದ. ಏನಪ್ಪ ನೀವು ಮಾಡ್ತಾಯಿದ್ದೀರಿ, ಯಾವ ಸಲುವಾಗಿ ಮಾಡ್ತಾಯಿದ್ದೀರಿ ಅನ್ನುವಷ್ಟು ಮಟ್ಟಿಗೆ ನೋವದ. ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ. ನಾವು ಬಾಯಿ ತೆರೆದ್ರೆ ಭಾಳ ಕೆಟ್ಟದ್ದು ಬರೋದಪ್ಪ ನಮಗೆ. ಇದ್ದಿದ್ದು ವಸ್ತುಸ್ಥಿತಿ ಹೇಳಬೇಕಾಗ್ತದೆ ಎಚ್ಚರ ಅನ್ನುವಂಥ ಮಾತು. ಇಲ್ಲದಿದ್ದರೆ ನಾವು ಜಾರಿ ನಿರ್ದೇಶನಾಲಯದ ಬಗ್ಗೆ ತುಂಬ ಕಟುವಾದ ಟೀಕೆಗಳನ್ನು ಮಾಡಬೇಕಾಗುತ್ತದೆ. ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಭಾಳ ಕಟುವಾದ ಮಾತು ಮಾತಾಡಬೇಕಾಗ್ತದೆ. ಎಚ್ಚರ್ರಿ ನೀವು. ಯಾರ ಮೇಲೆ ಏನೊಂದು ಆರೋಪ ಮಾಡುವಂಥದ್ದು ಮಾಡ್ರಿ, ಇಲ್ಲ ಅಂತಲ್ಲ. ಹಿಡೀರಿ, ಮಾಡಿರಿ, ಸತ್ತು ಹೊರಗೆ ಬರಲಿ. ಕಳ್ಳರು, ಭ್ರಷ್ಟರು ಹೊರಗೆ ಬರಲಿ. ಎಲ್ಲರೂ ಹಿಡೀರಿ, ನೀವು ಒಬ್ಬರು ಅಲ್ಲ. ಇಷ್ಟೆಲ್ಲ ಮಾಡಿ ನೀವು ಎಷ್ಟು ಜನಕ್ಕೆ ಶಿಕ್ಷೆ ಕೊಡಿಸಿದ್ದೀರಿ ಅನ್ನೋ ದಾಟಿ ಇಲ್ಲದ. ಎಷ್ಟು ಜನ ಶಿಕ್ಷೆ ಒಳಗಾದರೂ ಅನ್ನೋ ದಾಟಿ, ಅದೇ ಕಾಲಕ್ಕೆ ವಿರೋಧ ಪಕ್ಷಗಳನ್ನ ನಾಶ ಮಾಡುವಂಥ ದೃಷ್ಟಿಕೋನ ನಿಮ್ದಲ್ಲ, ಇದು ತಪ್ಪು ಅನ್ನೋಂಥ ಒಂದು ನೇರವಾಗಿ ಮಾತುಗಳನ್ನು ಮಾತಾಡುವಂಥದ್ದು ಭಾಳ ಕಟುವಾಗಿ ಮಾತಾಡಬೇಕಾಗ್ತದೆ. ಎಚ್ಚರಿಪ್ಪ ನೀವು ಅಂತ ಹೇಳ್ತಾ ಇದ್ದಾರೆ. ಮತದಾರರ ನಡುವೆ ರಾಜಕೀಯ ಹೋರಾಟ ನಡೆಯಲಿ. ಮತದಾರ ಖರೀದಿ ಮಾಡೋದ್ರೆ ಹೋಗ್ರಿ ನೀವು. ಭ್ರಷ್ಟಿದ್ದಾರೆ ಇಲ್ಲೋ ವಿರೋಧ ಪಕ್ಷದವರು, ಮತ್ತೆ ಇದ್ದಿಲ್ಲ ಅಲ್ಲಿ ಮಾಡಲಿ, ಅವ್ರ ಮೇಲೆ ಆಗಲಿ. ಮತದಾರರಿಗಾಗಿ ರಾಜಕೀಯ ಜನ, ಇಲ್ಲಿ ರಾಜಕೀಯ ಜನ ಬರೋದು ಬೇಡ. ಇಡಿಯಲ್ಲಿ ಆಗಲಿ, CBIದಲ್ಲಿ ಆಗಲಿ, ಈ ತನಿಖಾ ಸಂಸ್ಥೆಗಳಲ್ಲಿ IT ಇವುಗಳಲ್ಲೆಲ್ಲ ಬರೋದು ಬೇಡಪ್ಪ. ಇವರು ನಿಮ್ಮ ಡ್ಯೂಟಿ ಏನದಪ್ಪ ಅದನ್ನು ಮಾಡ್ರಿ ನೀವು. ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲಾಗಿ ಮಾಡುವಂಥ ಕೆಲಸ ತಪ್ಪ ಅನ್ನೋದು ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೊತೆಗೆ ಅದಕ್ಕಾಗಿ ನಿಮ್ಮನ್ನು ಏಕೆ ಬಳಸಲಾಗುತ್ತಿದೆ, ಇಂಥ ಕೆಲಸಕ್ಕೆ ನಿಮ್ಮನ್ನು ಯಾಕೆ ಉಪಯೋಗ ಮಾಡ್ತಾ ಇದ್ದಾರಪ್ಪ, ಯಾರು, ಏನು, ಯಾಕೆ ನೀವು ಬಳಕೆ ಆಗ್ತಾಯಿದ್ದೀರಿ ಅಂತೇಳಿ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ವಾಸ್ತವ. ಇಡೀ ಇದರಿಂದ ತೆಲ್ಲನಗೊಂಡದೆ. ಇವತ್ತು ತೆಲ್ಲನಗೊಂಡೋದು ಬಿಡ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತೊಂದು ರೂಪಲೇ ಬರೋದನ್ನೇ ಅದು ಅಂತ ಅನ್ನಿಸ್ತದೆ. ಯಾಕೆ ಬುದ್ಧಿವಂತರ ಲೋಕ. ಆದಷ್ಟು ವಿರೋಧ ಪಕ್ಷಗಳನ್ನು ಅಥವಾ ವಿರೋಧಿಗಳನ್ನು ಹಣಿಯೋದ್ರಲ್ಲಿ ಆಡಳಿತಾರೂಢ ಪಕ್ಷ ಅವರು ಮುಂದೆ ಅನ್ನೋದು ಗೊತ್ತದ. ಆ ಆಡಳಿತಾರೂಢ ಪಕ್ಷದ ಬಲಿಯಾಗುವಂಥದ್ದು ಸಹಜವಾಗಿ ಇಡಿ, CBI, ನಮ್ಮಲ್ಲಿ ಲೋಕಾಯುಕ್ತ ಆಗಿರ್ಬೋದು, CID ಆಗಿರ್ಬೋದು, ಇಲ್ಲೂ ಆಗಿದ್ದಾವೆ. ಇಲ್ಲೂ ಇಲ್ಲಂತಲ್ಲ. ಯಾವುದೇ ಒಂದು ಆಡಳಿತಾರೂಢ ಪಕ್ಷದ ಪರವಾಗಿ ಆಗಿದ್ದು ಇದು ಇತಿಹಾಸದಲ್ಲದ. ಇದು CBIಗೆ ಕಾಂಗ್ರೆಸ್ಸಿನ ಗಿಳಿ ಎಂದು ಕರೆದವರಿದ್ದಾರೆ. ಇವರ BJPಗರು, ಜನಸಂಘದವರು ಕರೆದವರಿಂದ ಇವತ್ತು ಏನಾಗಿದೆ ಅದು ಅನ್ನೋದನ್ನು ಸಹಿತ ನಾವು ಇಲ್ಲಿ ವಿಮರ್ಶೆ ಮಾಡಬೇಕಾಗ್ತದೆ. ಹೀಗಾಗಿ ಇಡಿಗೆ ಪ್ರಥಮ ಬಾರಿಗೆ ಸಿದ್ದರಾಮಯ್ಯರ ಮುಡಾ ಕುರಿತಾಗಿ, ಮುಡಾ ಹಗರಣ, ದೊಡ್ಡ ಹಗರಣ ಅಂತೇಳಿ ಬಿಂಬಿಸಿದರು. ಮತ್ತು ಹಗರಣ ಆಗಿದೆ ಇಲ್ಲಂತೂ ಅಲ್ಲ, ಅದು ಸುಳ್ಳಂತೂ ಅಲ್ಲ. ಆದ್ರೆ ಲ್ಯಾಂಡ್ ಮಾಫಿಯಾ ಅಲ್ಲಿ ಅದ, ಅಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲೇ ಆಯಿತು ಅನ್ನೋದಿಲ್ಲ. ತಾಣ ಹೋಗಿಬಿಡ್ತಲ್ಲ. CBI ಮಾಡಬೇಕಾದಾಗ ನಾವು ಮಾಡ್ಲಿಕ್ಕೆ ಹೊರಡ್ತೀವಿ, ಅದು ತಪ್ಪನ. ಒಟ್ಟಿನಲ್ಲಿ ವಿರೋಧ ಪಕ್ಷ ಏನೋ ಸಣ್ಣ ತಪ್ಪು ಮಾಡಿದ್ರು ಅಲ್ಲಿ ಇಡಿ, CBI. ಯಾಕಂದ್ರೆ CBI ಬರಬೇಕಾದ್ರೆ ಸ್ಟೇಟ್ ಗೌರ್ಮೆಂಟ್ ಒಪ್ಪಿಗೆ ತೊಗೋಬೇಕು, ಪರ್ಮಿಷನ್ ತಗೋಬೇಕು. ಅದು ಸಿಗೋದಿಲ್ಲ ಕಾಂಗ್ರೆಸ್ ಇದ್ದಲ್ಲೇ. ಹೀಗಾಗಿ ಆಗ ಇಡಿ ಬಿಟ್ಟು ಬಿಡೋದು, ಇಡಿ ಇದ್ದಿದ್ದು ಬಂದಾಳಿ ಮಾಡೋದು. ಅದಂದ್ರೆ ಲೋಕಾಯುಕ್ತ ಸಹಿತ ಇವತ್ತು ನಮ್ಮ ಸಿದ್ದರಾಮಯ್ಯ ವಿರೋಧವಾಗಿ ಹೋಗ್ತಾ ಇಲ್ಲ. ಅದು ತನಿಖೆ ಮಾಡೋದು ನೋಡಿದ್ರೆ ಯಾಕೆ ರೀ CBI ಬಿಡಿಸ್ಬಿಟ್ಟು ನಮ್ಮ DK ಶಿವಕುಮಾರ್ ಅವರು ಲೋಕಾಯುಕ್ತ ತೊಗೊಂಬಂದ್ರೆ ಅದನ್ನು ಅಂದ್ರೆ ಇವು ನಮ್ಮನ್ನು ಶಿಕ್ಷೆ ಕೊಡಿಸ್ತಾರೆ ಅಂತ. ಅಂದ್ರೆ CBI ನೆಕ್ಕಿ ಶಿಕ್ಷೆ ಕೊಡಿಸ್ತದ, ಲೋಕಾಯುಕ್ತ ನಮ್ಮನ್ನು ಉಳಿಸ್ತದ ಅನ್ನೋದು ಅಲ್ಲಿ ಒಂದು ಧೋರಣೆ ಅದಂತ ಅನ್ನಿಸ್ತದೆ ಯಾರಿಗಾದರೂ. ಸಣ್ಣ ಮಗುವಿಗೆ ಗೊತ್ತಾಗ್ತದೆ ಇದೆಲ್ಲ. ಇವೆಲ್ಲ ತನಿಖಾ ಸಂಸ್ಥೆಗಳು ಯಾರದ್ದೋ ಹಿತಾಸಕ್ತಿಗೆ ಬಲಿಯಾಗಬಾರದು ಅಂತ. ಮುಡಾದಲ್ಲಿ ಅವರೇನೋ ಇವತ್ತು ಟೀಕೆ ಮಾಡಿಬಿಟ್ಟು ಸುಪ್ರೀಂ ಕೋರ್ಟೆಲ್ಲ. ಆದರೆ ಹಗರ ನಡೆದಿದ್ದು ಸುಳ್ಳಲ್ಲ. ಇದ್ರೆ ಯಾರೂ ಅಲ್ಲಗಳಿಯೋದಿಲ್ಲ.
ಹೌದು, ಬಿ ಜೆ ಪಿ ಇಡೀ ಮೂಲಕ ಮಾಡಿಸೋದು ನಾನು ಹೋರಾಟ ಮಾಡಿ ಜನರಿಗೆ ತಿಳಿಸಿ ಹೇಳಿ ನಡೆದಪ್ಪ ಅಂತೇಳಿ ಈಗಾಗಲೇ ಅಶೋಕ್ ಅವರು ಹೇಳ್ತಾನೆ ಇದ್ದಾರೆ. ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯ ಅವರು ನಿವೇಶನವನ್ನು ವಾಪಸ್ ಮಾಡಿದರು. ಇವರು ಪ್ರಾಮಾಣಿಕರು, ನಿವೇಶನಕ್ಕೆ ವಾಪಸ್ ಮಾಡಿದ್ರು ಇವರು ಸಿದ್ದರಾಮಯ್ಯ ಅವರು? ದೊಡ್ಡ ಪ್ರಶ್ನೆ. ಇದು ಕೇವಲ ಬಿ ಜೆ ಪಿ ಪರ ಮಾತಾಡೋಂಥದ್ದಲ್ಲ. ಹೌದು, ಪ್ರಾಮಾಣಿಕವಾಗಿ ತೊಗೊಂಡಿದ್ರು ಮಾಡಿದ್ರು ಅಂದ್ರೆ ಯಾಕಪ್ಪ ನೀವು ಏನು ತಗೊಂಡ್ರಿ, ಬಾಳೆ ಕೊಟ್ಟರೆ ಯಾರು ಕೊಡೋದು ನಿಮ್ಗೆ? ಮೊದಲೇ ಕೊಟ್ಟಿದ್ರೆ ಮಾತಾಡೇ ಇತ್ತು. ಅದು ಕುತ್ತಿಗೆ ಬಂದಾಗ ಹೊಳ್ಳೆ ಹಾಕಿ ಕೊಟ್ರಿ, ಮರಳಿ ಹಾಕಿ ಕೊಟ್ಟರು, ಒಂದು ಕಾನೂನು ಕುಣಿಕಿಂತ ತಪ್ಪಿಸ್ಕೊಂಡು ಸಲುವಾಗಿ ಇದು ಸ್ಪಷ್ಟ ಆಗ್ತದೆ. ಇದರೇನು ದೊಡ್ಡ ಲಾಜಿಕ್ ಬೇಕಾಗಿಲ್ಲ, ಇದಕ್ಕೇನೋ ಒಂದು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಮತ್ತು ತೊಗೊಂಡ್ರಾಕ ನಂತರ ಕೊಟ್ರಾಕ ಅಲ್ಲಿ ಇಲ್ಲಿಗೆಲ್ಲ ಗೊತ್ತಾಗಿದ ನಂತರ ಪಾಪ ಏನಪ್ಪ ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರಯತ್ನ ಮಾಡಿದರು ಇದ್ರ ಹಿಂದೆ, ಅದಕ್ಕೆ ಇವತ್ತೊಂದು ಹಂತಕ್ಕೆ ಬಂದಿತ್ತು. ಅದೇನೋ ಇರಲಿ, ಆ ದಿಶೆಯಲ್ಲಿ ಅವ್ರು ಮಾತಾಡೋದು ಭಾಳ ಸರಿಯದ. ನಮ್ಮ ಹೋರಾಟದ ಪರವಾಗಿ ಸಿದ್ದರಾಮಯ್ಯ ಅವರು ನಿವೇಶನ ವಾಪಸ್ ಮಾಡಿದ್ರು. ಒಬ್ಬರ ಅಲ್ಲ, ಇನ್ನೊಬ್ರು ಬರ್ತಾರಲ್ಲ ಹೋರಾಟಗಾರರು. ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ಒಂದಿಷ್ಟು ಜನ ಇದ್ದಾರೆ ನಮ್ಮ ಪ್ರಶ್ನೆ ಮಾಡುವಂಥವ್ರು. ಹೀಗಾಗಿ ಈ ಒಂದು ದಿಶೆಯಲ್ಲೇ ಇವರು ಇಟ್ಟಂಥ ಹಿನ್ನಡೆ ಏನಾಗ್ಯದಪ್ಪ ಅಂದ್ರೆ ಇಲ್ಲಿ ಒಂದು ಏನೋ ಸತ್ಯದ ಅಂತ ಅನ್ನಿಸ್ತದೆ. ಅಂದರೆ ಇದರ ಅರ್ಥ ಇಲ್ಲೂ ತಪ್ಪಾಗಿದ್ರಿ, ಸಿದ್ದರಾಮಯ್ಯರಿಂದ ಆಗಿಲ್ಲ ಅಂತಲ್ಲ. ಅದಕ್ಕಾಗಿ ಬೆನ್ನು ಹತ್ತಿದ್ರೆ ಆಮದು ಬೇರೆ ಹತ್ತಲೇಬೇಕಾದ್ದು. ತಪ್ಪನ್ನ ಯಾರು ಮಾಡಲಿ. ಆದರೆ ಇದರಲ್ಲಿ ಇಡೀ ಬಂದಿದ್ದು ತಪ್ಪಿತ್ತು. ಇಡೀದ ಅವಶ್ಯಕತೆ ಇರಲಿಲ್ಲ ಬರೋದು. ಎಲ್ಲದರಲ್ಲಿ ಮೂಗು ತೋರಿಸೋದು ಎಲ್ಲದರೂ ಮೂಗು. ಇದೆಲ್ಲ ಕಡೆ ರೀ ವಿರೋಧ ಪಕ್ಷ ಎಲ್ಲಿದೋ ಅಲ್ಲಿ ಮೂಗು ತೋರಿಸಿ ಹೋಗಿಬಿಡೋದು. ಎಲ್ಲಿ CBI ಎಂಟ್ರಿ ಆಗೋದಿಲ್ಲ, ಅಲ್ಲೇ ತಾನು ಹೋಗಿಬಿಡೋದು. ತಾನು ಏನು ಮಾಡೋದು, ಮಹಾರಾಷ್ಟ್ರ ಏನು ಮಾಡಿದ್ರು ಈಗ ಸ್ವತಃ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ, ಮಹಾರಾಷ್ಟ್ರ ಏನು ಮಾಡಿದಾರಪ್ಪ ನೀವು ಅಂತೇಳಿ ಕೇಳ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಅದನ್ನು ಅಂತೇಳಿ. ಇದರಿಂದಾಗೆ ಸಹಜವಾಗಿ ನೋಡಪ್ಪ ಯಾವುದು ಈ ಇಡೀ ಬಗ್ಗೆ ಸಮಸ್ಯೆ ಬರೋದು ಗ್ಯಾರಂಟಿ ಅದ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಮುಡಾ ಹಗರಣದ ವಿರುದ್ಧ ಹೋರಾಟ ನಿಲ್ಲೋದು ಇನ್ನೂ ಹೇಳ್ತಾ ಇದ್ದು ನಮ್ಮ ನಿಲ್ಲೋದಿಲ್ಲಪ್ಪ ಅಂತೇಳಿ. ಇವೆಲ್ಲ ನೆಲೆಗಟ್ಟಿನಲ್ಲ ಇವತ್ತೇನು ನಮ್ಮ ಸಿದ್ದರಾಮಯ್ಯ ದೊಡ್ಡವ್ರು ಮಾತುಗಳು ಕೊಡಬಹುದಿಲ್ಲ ಅಂತಲ್ಲ, ಈಗ ತಪ್ಪಿಸ್ಕೊಂಡಿದ್ದಾರೆ ಅವರು, ಕುರಿಕೆಂದು ಹೊರಗೆ ಬಂದಿದ್ದಾರೆ. ಆದರೆ ಇನ್ನೂ ಮುಗಿತಂತಲ್ಲ ಇದು. BJPಗಿಂತ ಇನ್ನೂ ಕೆಲವು ಜನ ಇದ್ದಾರೆ ಹೋರಾಟಗಾರರು, ಅವರ ಜನದವ್ರು ಇದನ್ನು ಬಿಡೋದೂ ಇಲ್ಲ ಅಂತೇಳಿ ಈಗಾಗಲೇ ಡಿಸೈಡ್ ಮಾಡಿದಂಥದ್ದು. ಹೀಗಾಗಿ ಈ ಒಂದು ನೆಲೆಯಲ್ಲೇ ಸಿದ್ದರಾಮಯ್ಯರನ್ನು ಮತ್ತೆ ರೀಅಟ್ಯಾಕ್ ಆಗ್ಬೋದು, ಆಗ್ತದೆ. ಆದರೆ ಅಲ್ಲಿ ಆಗಿದ್ದು ಮಾತ್ರ ಹಗರಣ ಆಗಿದ್ದು ಮಾತ್ರ ಸತ್ಯನ, ಅದೇನು ಸುಳ್ಳಿನಲ್ಲ. ಅದರ ತನಿಖೆ ಆಗುವಂಥದ್ದನ್ನು ಆಗಬೇಕಾಗಿದ್ದು. ಮುಡಾ ವಿಚಾರದಲ್ಲಿ ನಮ್ಮ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ, ಮುಡಾ ವಿಚಾರದಲ್ಲಿ ಜಾರಿ ನಿರ್ದೇಶನಾಲಯದ ಕಣ್ಣು ತೆರೆಸುವಂತೆ ಸುಪ್ರೀಂ ಕೋರ್ಟ್ ಕ್ರಮ ಕೈಗೊಂಡಿದೆ. ಈಗ ಸುಪ್ರೀಂ ಕೋರ್ಟ್ ಅದು ಕಣ್ಣು ತೆರೆಸಿದ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಏನಾದರೂ ಎಚ್ಚೆತ್ತುಕೊಂಡು ಸಾಂವಿಧಾನಿಕ ಸಂಸ್ಥೆಗಳಿಗೆ ಇರಬೇಕಾಗಿರೋ ಸ್ವಾಯತ್ತತೆಯನ್ನು ಕೊಟ್ಟು ತಮ್ಮ ಪಾಪ ತೊಳೆದುಕೊಳ್ಳಲಿ, ಏನಾದರೂ ತಮ್ಮ ತಪ್ಪುಗಳನ್ನು ಬಿಟ್ಟು ಅವ್ರು ದುರುಪಯೋಗ ಮಾಡ್ಬೋದು ಬಿಡಲಿ ಅಂತ ಹೇಳ್ತಾ ಇದ್ದಾರೆ. ಕಳೆದ 10-11 ವರ್ಷಗಳಿಂದ ಕೇಂದ್ರ ಸರ್ಕಾರ ಮತ್ತು BJPಯ IT, CBI ಮತ್ತು EDಯ ದುರ್ಬಳಕೆ ಮೂಲಕ ಸಾಧಿಸುತ್ತಿರುವ ರಾಜಕೀಯ ದ್ವೇಷಕ್ಕೆ ಬಲಿಯಾದ ಎಲ್ಲರಿಗೂ ಈ ತೀರ್ಪು ಸಮಾಧಾನ ಉಂಟು ಮಾಡಿದೆ ಮತ್ತು ನ್ಯಾಯ ವ್ಯವಸ್ಥೆ ಮೇಲೆ ಭರವಸೆ ಮೂಡಿಸಿದೆ. ಹೌದು, ಭರವಸೆ ಮೂಡಿಸಿದೆ ಇಲ್ಲಂತಲ್ಲ. ಆದರೆ ತಮ್ಮ ಪರವಾಗಿ ಬಂದದ್ದು ಈ ಮಾತು ಹೇಳುವಂಥದ್ದಲ್ಲ. ಆದರೆ ಅದೇ ಕಾಲಕ್ಕೆ ನೀವು ಯಾಕೆ ಮರಳಿ ಕೊಟ್ಟಿರಿ ಅದನ್ನು, ಭೂಮಿಯನ್ನು ಅನ್ನೋದು ಸಹ ಉತ್ತರ ಕೊಡಬೇಕಾಗ್ಯದ. ಯಾಕೆಂದ್ರೆ ನಿಮ್ದು ಅಲ್ಲ ಅಂತ ಮೊದಲ ಗೊತ್ತಿದ್ದಾಗ ಇಲ್ಲಪ್ಪ ನಮ್ಮ ಸಂಬಂಧ ಮೊದಲು ಹೇಳಬೇಕಾಗಿತ್ತು. ಇದು ಸಮಸ್ಯೆ ಉಳ್ಳೋದು, ನೋಡೋಣ ಮುಂದೆ ಏನಾಗ್ತದೆ. ಅದೇನೂ ಇರಲಿ. ಈ ಸಹಜದ ಗೆದ್ದಾಗ ಅದ್ರ ಪರ ಮಾತಾಡೋದು, ಸೋತಾಗ ವಿರೋಧದ್ದು ಏನೋ ಒಂದಿಷ್ಟು ಮಾತಾಡೋದು, ಮತ್ತು ಮುಂದಿನ ಕೋಡಿ ಹೋಗ್ತಾರೆ ಅನ್ನೋವಂಥದ್ದು ಇವು ಸಾಮಾನ್ಯವಾಗಿ ಎಲ್ಲ ಕಡೆ ಎಲ್ಲ ರಾಜಕಾರಣಿಗಳು ಅದನ್ನೇ ಮಾಡ್ತಾ ಬಂದಿದ್ದಾರೆ. ಅದು ಇಂಥ ಘಟನೆಗಳಾಗದಂಗೆ ಹೋಗ್ಬೇಕಾಗಿದ್ದು, ನಡೆಸ್ಕೊಂಡು ಹೋಗ್ಬೇಕಾಗಿದ್ದು, ನಿಜವಾದ ತನಿಖೆ ಮಾಡಬೇಕಾಗಿದ್ದು ED, CBIಗಳ ಕರ್ತವ್ಯ. ಅದೇ ಕಾಲಕ್ಕೆ ಲೋಕಾಯುಕ್ತದ ಕರ್ತವ್ಯನೂ ಹೌದು. ಈ ಲೋಕಾಯುಕ್ತನೂ ಸಹಿತ ಎಷ್ಟೋ ಜನ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಮತ್ತೇನೋ ಸಿಗ್ತಾರೆ, ಮಾಡ್ತಾರೆ, ಲೋಕಾಯುಕ್ತ ಪಾಪ ಕೇಸ್ ಹಾಕ್ತಾರೆ, ನಂತರ ಕೋರ್ಟ್ನಾಗ ಏನೋ ಒಂದು ಜಾರ್ಕೊಂಡು ಹೋಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರಗಳು ಸಹಿತ ಆ ಕೇಸ್ಗಳು ಹಿಂದೂ ತಗೊಂಡಿದ್ದು ಉದಾಹರಣೆಗಳಿದ್ದಾವೆ. ಲಾಸ್ಟ್ ಇಯರ್ ನೋಡಿದ್ರಿ ನೀವು ಅಂಥ ಘಟನೆ ಒಂದು ನಮ್ಮ KPSC ಸಲುವಾಗಿ ಆಗಿದ್ದು. ಅಂದ್ರೆ ಯಾರು ಶಿಕ್ಷಿಸಬೇಕಾಗಿತ್ತು ಅವ್ರು ಮುಂದೆ ಹೋಗಲ್ಲ, ಹಿಂಸರಿದ್ರೆ ಮುಗಿದು ಹೋಗಿಬಿಡ್ತದೆ. ಸಾಕ್ಷಿಗಳು ಹಿಂಸರಿಸಿದ್ರೆ ಮುಗಿದು ಹಿಂದೆ ನಡೀತಾ ಇದ್ದಾವೆ. ಅದೇನೋ ಆಗಲಿ ಈ ಒಂದು ಸಂದರ್ಭದಲ್ಲೇ ಈಗಂತೂ ಇನ್ನು ಮೇಲ್ಮನವಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. SV ರಾಜು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಇದ್ದವರು, ಈಗ ನಾವು ತುರ್ತು ಹಿಂಸರಿತೀವಿ ರೀ, ಅದನ್ನು ಪೂರ್ಣ ನಿರ್ದೇಶನದಿಂದ ಪರಿಗಣಿಸಬೇಡಿ. ಈಗ ಸರಿ ಮೇಲ್ಮನೆಯಿಂದ ನಾವು ಹಿಂದೆ ಸರಿತೀವಿ, ಮೇಲ್ಮನೆ ಮುಂದೆ ಏನು ಮಾಡಿದ್ದೀವಿ ಇದು ಹಿಂಸರಿತಾ ಇದ್ದೀವಿ ಅನ್ನುವಂಥ ಮಾತು ಜೊತೆಗೆ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಅನೇಕರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ED ತನ್ನ ನಿಜವಾದ ಕರ್ತವ್ಯವನ್ನು ಮಾಡಿ ಅನ್ನೋದು ನಮ್ಮ ಉದ್ದೇಶ ಮತ್ತು ನಮ್ಮ
ಅದೇ ಕಾಲಕ್ಕೆ BR ಗವಾಯಿ ಅವರ ಚೀಫ್ CJI ಅವರ ಅಭಿಪ್ರಾಯ ಅದನ್ನು ಅದೇ ನೆಲೆಯಲ್ಲಿ ನೋಡಿದ್ರೆ ಭಾಳ ಉತ್ತಮ. ಇವತ್ತೇನೋ ಬಚಾವ್ ಆಗಿರ್ಬೋದು, ಬಚಾವು ಆಗ್ತಾರೆ, ಸಿದ್ದರಾಮಯ್ಯ ಬುದ್ಧಿವಂತರಿದ್ದಾರೆ, ಸ್ವತಃ ಅವರು ನ್ಯಾಯವಾದಿಗಳು ಇದ್ದಾರೆ, ಇರಲಿ, ಅದರ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗಲಿ. ಏನೋ ತಪ್ಪು ಆಗಿರ್ಬೋದಿಲ್ಲ ಅಂತಲ್ಲ, ಅದಕ್ಕೆ ಕ್ಷಮಿಸ್ಬೇಕು ಅಂತಲ್ಲ, ತಪ್ಪಾಗಿ ಶಿಕ್ಷೆ ಆಗಲೇಬೇಕಾಯಿತು, ಸಹಜ ನ್ಯಾಯ. ಇನ್ನೇನಾಗ್ತದೆ ನೋಡೋಣ ಅಂತ ಹೇಳ್ತಾ, ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಇವತ್ತು EDಗೆ ಅಂದರೆ ನಿನ್ನೆ ತಿಳಿಸಿದಂಥ ಒಂದು ಆಜ್ಞೆಯಿಂದಾಗೆ, ಆರ್ಡರಿಂದಾಗೆ ಸಾಕಷ್ಟು ತಮ್ಮನ್ನು ತಾವು ಮುಚ್ಚಿ ನೋಡ್ಕೊಳ್ಳೋಂಥ ಕೆಲಸ ಆಗಿದೆ ಅಂತ ತಿಳ್ಕೊಂಡಿದ್ವಿ. ಅದು ಮುಂದೆ ಸುಧಾರಿಸೋದನ್ನ ಇಲ್ವಾ ಮಾಡಲಿ, ED ಅದನ್ನು ತನ್ನ ಕೆಲಸ ಮಾಡಲಿ, ಆದರೆ ವಿರೋಧಿಗಳ ಜೊತೆಗೆ ಆಡಳಿತಾರೂಢ ಪಕ್ಷದ ಭ್ರಷ್ಟರ ವಿರುದ್ಧ ದಾಳಿ ಆಗಲಿ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ತೇಜಿದ್ದಾರಾಮೇಲೆ ಸತ್ಯದ ಕೈಗಳಲ್ಲಿ ವಂದನೆಗಳು.